ಒಂದು 5 ವರ್ಷದಿಂದ ಲಿರಿಕ್ಸ್ ಬರೀತಿದ್ದೇವೆ. ಯಾವ ರೀತಿಯ ಸಾಂಗ್ಸ್ ಬರ್ತೀರಾ, ಹಾಗೇನೆ ಎಷ್ಟು ಭಾಷೆಗಳಲ್ಲಿ ಇಲ್ಲಿಯವರೆಗೆ ನೀವು ಬರ್ದಿದ್ದೀರಾ ಅಂತ? ಕೊಡ್ತಾರೆ, ಹಾ. ಬರಿಸ್ತಾರೆ. ಹ್ಮ್. ನಾವು ರಾತ್ರಿ ಎಲ್ಲ ಪೂರ್ತಿ ಇದ್ರೆಲ್ಲ ಕೆಟ್ಟು ಬರೆಯುದು. ಹ್ಮ್. ಮತ್ತೆ ನೋಡಿದ್ರೆ ಸಾಂಗೇ ಮಾಡ್ಲಿಕ್ಕೆ ದುಡ್ಡೇ ಕೊಡ್ಲಿಲ್ಲ. ದುಡ್ಡೇ ಕೊಡ್ಬೇಕು ಅಂತಲ್ಲ, ನಮ್ಮ ಹತ್ರ ಒಂದು ಸಂಪರ್ಕದಲ್ಲಿ ಆದ್ರೂ ಇರ್ಬೇಕು ಅವರು. ಹೌದು. ದುಡ್ಡೇ ಮುಖ್ಯ ಅಲ್ಲ, ಹ್ಮ್. ವಿಶ್ವಾಸ ಇಲ್ಲ ನಮ್ಮ ಮೇಲೆ. ಒಬ್ಬ ಸಾಹಿತಿಗೆ ಬೇಕಾಗಿರುವಂತದ್ದು ಶಬ್ದ ಭಂಡಾರ, ಅಂದ್ರೆ ಶಬ್ದದ ಜ್ಞಾನ ತುಂಬಾ ಮುಖ್ಯ ಆಗಿರುತ್ತೆ. ಈಗ ನೀವು ಒಂದು ಸಾಂಗ್ ನಿಂದ, ಅಂದ್ರೆ ಪರ್ಟಿಕ್ಯುಲರ್ ಒಂದು ಸಾಂಗ್ ನಿಂದ ನೀವು ಗುರುತಿಸಿಕೊಂಡದ್ದು ಅಂತ ಇದೆಯಾ? ಬಂಧುಗಳೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಈ ದಿನ ನಮ್ ಜೊತೆ ಯುವ ಸಾಹಿತಿ ಒಬ್ರು ಇದ್ದಾರೆ. ಸೊ ಅವರ ಪರಿಚಯವನ್ನ ಮಾಡ್ಕೊಂಡು ಅವ್ರ ಜೊತೆನೆ ಮಾತನಾಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ತೆರೆಮರೆಯಲ್ಲಿರುವಂತಹ ಯುವ ಸಾಹಿತಿಯವರಿದ್ದಾರೆ. ಸೊ ಅವರ ಪರಿಚಯವನ್ನ ಮಾಡ್ಕೊಂಡು ಬರೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು. ನನ್ನ ಹೆಸರು ನವೀನ್ ಎಂ ಅಂತ. ಹಾ. ನಾನು ಪುತ್ತೂರು ತಾಲೂಕಿನ ಹಾ. ಬನ್ನೂರು ಗ್ರಾಮದ ನಿವಾಸಿ. ಓಕೆ ಸರ್, ಪ್ರಸ್ತುತದಲ್ಲಿ ನೀವು ಏನ್ ಮಾಡ್ತಿದ್ದೀರಾ ಅಂತ? ಕೂಲಿ ಕೆಲಸ ಮಾಡುದು. ಕೂಲಿ ಕೆಲಸ. ಹೌದು. ಓಕೆ, ಕೂಲಿಯಲ್ಲಿ ಏನ್ ಕೆಲಸ ಮಾಡ್ತೀರಾ? ಗಾರೆ ಕೆಲಸ, ಗಾರೆ ಕೆಲ್ಸ. ಮೇಸ್ತ್ರಿ ಕೆಲಸ ಅಂತ ಹೇಳ್ತಾರೆ. ಓಕೆ, ಈ ಸಾಹಿತ್ಯ ಕ್ಷೇತ್ರ ಅಂತ ಹೇಳಿದ್ರಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರನಾ ಅಥವಾ ಬೇರೆ ಏನಾದ್ರು ಬೇರೆ ಈಗ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತೇವೆ. ಆಲ್ಬಮ್ ಮತ್ತೆ ಸಾಂಗ್ಸ್? ಸಿನಿಮಾ ರಂಗದಲ್ಲಿ ಸಹ ಒಂದು ಸಣ್ಣ ಸಣ್ಣ ಹಾ. ಸಣ್ಣ ಮಟ್ಟದಲ್ಲಿ ಹಾ. ಚಿತ್ರಗಳಲ್ಲೆಲ್ಲ ಅಭಿನಯಿಸುವಂತ ಓಕೆ 5 ವರ್ಷದಿಂದ ಲಿರಿಕ್ಸ್ ಬರೀತಿದ್ದೇವೆ. ಓಕೆ. ಫಸ್ಟ್ ಆಫರ್ ಯಾವಾಗ ಸಿಕ್ಕಿದ್ ನಿಮಗೆ? ನನಗೆ ಆಫರ್ ಅಂತ ಯಾರು ಮಾಡ್ಲಿಲ್ಲ, ಯಾರು ಸಿಗ್ಲಿಲ್ಲ, ನೀವೇ ಹೋದ? ನಾನೇ ಹೋಗಿ ಓಕೆ. ಮತ್ತೆ ನಮ್ಮ ಗೆಳೆಯರೆಲ್ಲ ಸೇರಿಕೊಂಡು ಹ್ಮ್ ಹ್ಮ್ ಶಿಕ್ಷಕರ ಮನ್ನಪ್ಪು ಕೊರಗಜ್ಜನ ಒಂದು ಬ್ರಹ್ಮಾಂಡಸ ಟೈಮಲ್ಲಿ ಹ್ಮ್. ಅವರ ಹತ್ರ ಒಂದು ಒಪ್ಪಿಗೆ ಎಲ್ಲ ಕೇಳಿ ಮನವಿ ಎಲ್ಲ ಮಾಡಿ ಹ್ಮ್. ನಾವೇ ಮಾಡಿದ್ವಿ. ಟೋಟಲ್ ಎಷ್ಟು ಸಾಂಗ್ಸ್ ಎಲ್ಲ ಬರ್ದಿದ್ದೀರಾ? ಈಗ ಒಂದು 113 113. ಓಕೆ. ಸಾಹಿತ್ಯ ಆಗಿದೆ. ಹ್ಮ್. ಅಲ್ಲಿ ಬಿಡುಗಡೆ ಆಗ್ಲಿಕ್ಕೆ ಸಹ ಉಂಟು, ಬಿಡುಗಡೆ ಆದದ್ದು ಸಹ ಉಂಟು. ಓಕೆ ಸರ್, ನಿಮ್ಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಹೇಗೆ ಒಲವು ಬಂತು ಅಂತ? ನಾವು ಶಾಲೆಗೆಲ್ಲ ಹೋಗ್ತಿರುವಾಗ, ಶಾಲೆ ಮತ್ತೆ ಕಾಲೇಜ್ ಹೋಗುವಾಗ ಹ್ಮ್. ಹೀಗೆ ಶಾಂತಿವನ ಟ್ರಸ್ಟ್ ಧರ್ಮಸ್ಥಳದವ್ರದ್ದೆಲ್ಲ ಬುಕ್ಸ್ ಎಲ್ಲ ಬರ್ತಿತ್ತು. ಅದನ್ನೆಲ್ಲ ತುಂಬಾ ಓದಿದಾಗ ಹ್ಮ್. ಮತ್ತೆ ಹೀಗೆ ಬಾಲಮಂಗಲ ಹ್ಮ್. ಇದೆಲ್ಲ ಆಗಿನ ಕಾಲದಲ್ಲಿ ನಾವೆಲ್ಲ ಶಾಲೆಗೆ ಹೋಗುವಾಗ ಹೌದು ಹೌದು. ಆಗ ತುಂಬಾ ಪ್ರಚಲಿತ ಇತ್ತು ಅದಕ್ಕೆ. ಹ್ಮ್. ಮತ್ತೆ ಹೀಗೆ ಪಠ್ಯ ಪುಸ್ತಕ ನಮ್ಮ ತುಂಬಾ ಇಷ್ಟ ಅಂತ ಹೇಳಿದ್ರೆ ಹ್ಮ್. ಕಾದಂಬರಿಯ ಬಗ್ಗೆ ಒಲವು ಬರ್ಲಿಕ್ಕೆ ಕಾರಣ ಕೃಷ್ಣೇಗೌಡನ ಆನ ಅಂತ ಒಂದು ಪಾಠ ಇತ್ತು ಹೌದು. PUC-ಯಲ್ಲಿ. PUC-ಯಲ್ಲಿ ಭಯಂಕರ ದೊಡ್ಡ ಗದ್ಯ ಅದು. ಅದೆಲ್ಲ ನಮ್ಮ ಮನಸ್ಸಿಗೆ ತುಂಬಾ ಪ್ರಭಾವ ಬೀರಿದೆ. ಪ್ರಭಾವ ಬೀರಿದೆ. ಅದರಿಂದ ಹೀಗೆ ಓಕೆ. ಸಾಹಿತ್ಯಕ್ಕೆ ಸ್ವಲ್ಪ ಒಲವು ಸಿಕ್ಕಿತ್ತು. ಹ್ಮ್. ಮತ್ತೆ ಸಾಹಿತ್ಯವನ್ನು ಓದ್ಬೇಕು ಅಂತ ಮನಸ್ಸಾಗಿದೆ ಹಾಗೆ. ಓಕೆ. ಎಷ್ಟನೇ ಕ್ಲಾಸ್ ತನಕ ಹೋಗಿದ್ದೀರಿ ಅಂತ? ನಾವು ಸೆಕೆಂಡ್ PUC ಮಾಡಿದ್ದೇವೆ, ಸೆಕೆಂಡ್ ಕಾಮರ್ಸ್ PUC. ಅಲ್ಲಿ ಎಲ್ಲಿ second ನಿಮ್ಮ PUC ಮಾಡಿದ್ದೇವೆ. ವಿದ್ಯಾಭ್ಯಾಸವನ್ನ ಮಾಡಿದ್ದು ಅಂತ? ನಾನು 3 ಶಾಲೆ ಕಲ್ತಿದ್ದೇನೆ. ಓಕೆ. ಪ್ರಾಥಮಿಕವಾಗಿ ಉಪ್ಪಿನಂಗಡಿ ಕಾಂಚನ, ಉಪ್ಪಿನಂಗಡಿ. ಅಲ್ಲಿ 1ರಿಂದ 3ನೇ ತರಗತಿವರೆಗೆ. ಹ್ಮ್. ನಂತರ 4ನೇಯಿಂದ 7ನೇ ತನಕ ನಮ್ಮ ಊರಲ್ಲಿ ಬನ್ನೂರಲ್ಲಿ. ಓಕೆ. ಮತ್ತೆ ಪ್ರೌಢ ಶಿಕ್ಷಣ ಪುತ್ತೂರು ಜೂನಿಯರ್ ಕಾಲೇಜಲ್ಲಿ ಮಾಡಿದೆ. PUC ತನಕ ಓದಿದ್ದೇವೆ ನಾವು. ಓಕೆ. ಯಾವ ರೀತಿಯ ಸಾಂಗ್ಸ್ ಬರ್ತೀರಾ, ಹಾಗೇನೆ ಎಷ್ಟು ಭಾಷೆಗಳಲ್ಲಿ ಇಲ್ಲಿಯವರೆಗೆ ನೀವು ಬರ್ದಿದ್ದೀರಾ ಅಂತ? ತುಂಬಾ ಭಾಷೆ ಇಲ್ಲ, 2 ಭಾಷೆ. 2 ಭಾಷೆ. ಕನ್ನಡ ನಮ್ಮ ಮತ್ತೆ ಪ್ರಚಲಿತ ನಮ್ಮ ತುಳು. ತುಳು. ಇಲ್ಲಿನ. ಕನ್ನಡ ಮತ್ತೆ ತುಳುವಲ್ಲಿ ತುಳು ನೀವು ಎರಡರಲ್ಲಿ. ಬರ್ತಿದ್ದೀರಾ. ಓಕೆ. ಯಾವ ರೀತಿಯ ಸಾಂಗ್ ಎಲ್ಲ ಬರೀತೀರಾ ಅಂತ? ಇಲ್ಲಿ ಬೇಡಿಕೆ ಇರುವುದು ಜಾಸ್ತಿ ಅಂದ್ರೆ ಭಕ್ತಿ ಗೀತೆಗಳು. ಡಿವೋಷನಲ್ ಸಾಂಗ್. ಓಕೆ. ತುಳುನಾಡಲ್ಲಿ ಭಕ್ತಿ ಗೀತೆ, ಕೊರಗಜ್ಜ, ಹ್ಮ್. ದೈವಗಳ ಭಕ್ತಿ ಗೀತೆ, ದೇವರ ಭಕ್ತಿ ಗೀತೆ ಜಾಸ್ತಿ. ಹ್ಮ್. ಬೇರೆ ನಮ್ಮ ಆಲ್ಬಮ್ ಸಾಂಗ್ ಎಲ್ಲ ಮಾಡ್ತೇವೆ, ವಿಡಿಯೋ ಶೂಟ್ ಎಲ್ಲ ಮಾಡಿ. ಹಾ. ಪ್ರೇಮ ಗೀತೆ, ಲವ್ ಸ್ಟೋರಿ ಇದೆಲ್ಲ ಅದನ್ನ story ಇಲ್ಲಿಯವರೆಗೆ ಮಾಡಿ- ಮಾಡಿದ್ದೀರಾ? ಮಾಡಿದ್ದೇವೆ. ಓಕೆ. ಹಾಗೆ ಮಾಡ್ತೇವೆ. ಒಬ್ಬ ಸಾಹಿತಿಗೆ ಬೇಕಾಗಿರುವಂತದ್ದು ಶಬ್ದ ಭಂಡಾರ, ಅಂದ್ರೆ ಶಬ್ದದ ಜ್ಞಾನ ತುಂಬಾ ಅರ್ಥ ಮುಖ್ಯ ಎಲ್ಲ ಆಗಿರುವಂತದ್ದು. ನೀವು ಹೇಗೆ ಅದನ್ನೆಲ್ಲ ಕಂಡ್ಕೊಳ್ತೀರಾ ಅಂತ? ಏನಾದ್ರು ಇದಕ್ಕಿಂತ ಮುಂಚೆ ಏನಾದ್ರು ಬೇರೆಯವ್ರದ್ದು ನೋಡ್ಕೊಳ್ಳುದಾ ಹೇಗೆ ಅಂತ? ಬೇರೆ ಅವ್ರದ್ದು ಅಂತ ಇಲ್ಲ, ಹ್ಮ್. ನಮ್ಮ ಹತ್ರ ಪ್ರತಿಭೆ ಇದ್ರೆ ನಾವು ಮಾಡ್ಬೋದು. ಓಕೆ. ಮತ್ತೆ ಓದ್ಬೇಕು. ಯಾವುದನ್ನು ಸಹ ಓದದೆ ಅಥವಾ ಹ್ಮ್. ನಾವು ಜ್ಞಾನ ಸಂಪಾದನೆಗೆ ಅಂತ ಇರುವುದೊಂದು ದಾರಿ ಅಂದ್ರೆ ಅದು ಓದುದು ಮಾತ್ರ. ಓದುದು. ಹಾಗೆ ಓದಿಯೇ ತೇಜಸ್ವಿ ಅವ್ರದ್ದು ಮತ್ತೆ ಕುವೆಂಪು, ಹ್ಮ್. ಬೇರೆ ಶಿವರಾಮ ಕಾರಂತರು ಹ್ಮ್. ಕಾದಂಬರಿ ಎಲ್ಲ ಓದಿದೆ. ಅದ್ರಲ್ಲಿ ತುಂಬಾ ಅವರದ್ದು ವಿನ್ಯಾಸ ಇರ್ತದೆ, ಪದ ವಿನ್ಯಾಸ ಎಲ್ಲ ಹ್ಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹ್ಮ್. ಅದರಿಂದ ಸಿಗ್ತದೆ. ಕನ್ನಡಕ್ಕೆ ಬೇಕಾದ್ದು ಅದರಿಂದ ಸಿಗ್ತದೆ. ಮತ್ತೆ ತುಳುವಲ್ಲಿ ಹ್ಮ್. ನಮ್ಮ ಹಿರಿಯರ ಹತ್ರ ಎಲ್ಲ ಕೇಳಿದ್ರೆ ಹ್ಮ್. ಅಂದ್ರೆ ಮಾಡ್ಯುಲೇಷನ್ ಆಗದೇ ಇರುವಂತ ಪದಗಳು, ಪದಗಳು. ಓಲ್ಡ್ ಪದಗಳೆಲ್ಲ ಸಿಗ್ತದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೇವೆ, ಓಕೆ. ಈಗಲೂ ಸಹ ಮಾಡ್ತಿದ್ದೇವೆ. ಕೆಲವೊಂದು ಬಾಯಿಯಿಂದ ಹಾಗೆ ಕೆಲವೊಂದು ಪುಸ್ತಕಗಳಿಂದ ನೀವು ಸಿಗ್ತದೆ. ಜ್ಞಾನವನ್ನ ಸಂಪಾದಿಸಿರುವಂತದ್ದು. ಇವಾಗ ಕನ್ನಡ ಸಾಂಗ್ಸ್ ಬರ್ದಿದ್ದೇನೆ ಅಂತ ಹೇಳಿದ್ರಿ, ಯಾವೆಲ್ಲ ಕನ್ನಡ ಸಾಂಗ್ಸ್ ಇದೆ ಅಂತ ಹೇಳ್ಬೋದಾ? ಒಂದು 10 ಒಳಗೆ. ಓಕೆ. ನಮ್ಮ ಆತ್ಮೀಯರಿ ಮಾಧ್ಯಮದ ನಮ್ಮ ಗೆಳೆಯರು ಹ್ಮ್. ಮಾಡಿದಂತ ವಿದ್ಯಾರಶ್ಮಿ ಶಾಲೆಯ ಹ್ಮ್. ವಿದ್ಯಾರ್ಥಿಗಳಾಗಿದ್ದಾಗ ಮಾಡಿದಾಗ ಹ್ಮ್. ನಮಗೆ ಋಣಾಲ್ ಬಂಧು ಅಂತ ಹೇಳುವಂತದ್ದೊಂದು ಮದರ್ ಸೆಂಟಿಮೆಂಟ್ ಇದೊಂದು ಸಾಂಗ್ ಕೊಟ್ಟಿದ್ರು. ಹ್ಮ್.
ಅದನ್ನು ಮಾಡಿದ್ದೇನೆ. ಮತ್ತೆ ಕಾಣದ ಕುವರಿ ಇದೊಂದು ಆಲ್ಬಮ್ ಸಾಂಗ್. ಬೇರೆ ಊರುಗೋಲು ಅಂತ ಒಂದು ಸೆಂಟಿಮೆಂಟ್ ಸಾಂಗ್. ನನ್ನ 207 ದಿನ ಅಂತ ಒಂದು ಸಾಂಗ್ ಬರೆದಿದೆ. ಹತ್ರ ಒಳಗೆ ಬರ್ತಿದ್ದೀರಾ ನೀವು? ಹೌದು. ಈಗ ಪ್ರಕೃತಿ ಅಂತ ಒಂದು ವರ್ಕ್ ಮಾಡ್ತಿದ್ದೀರಾ. ಕನ್ನಡ. ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲವೊಂದ್ ಸರ್ತಿ ಅವರಾಗಿ ಬರ್ತಾರೆ ಆಫರ್ಸ್ ಅನ್ನ ಕೊಟ್ಕೊಂಡು, ಕೆಲವೊಂದ್ ಸರ್ತಿ ನಮ್ಮನ್ನ ರಿಜೆಕ್ಟ್ ಸಹ ಮಾಡ್ತಾರೆ. ಸೊ ಅಂತಹ ಏನಾದ್ರೂ ಅನುಭವ ಆಗಿದೆ? ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದು ಏನಾದ್ರೂ ಮಾಡಿದ್ದಾರೆ? ಖಂಡಿತ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ ಅಂತ. ತುಂಬಾ ಜನ ಮಾಡಿದ್ದಾರೆ. ಯಾವ ರೀತಿಯಾಗಿ ರಿಜೆಕ್ಟ್ ಮಾಡಿದ್ದಾರೆ? ಇವತ್ತು ಕೊಡ್ತಾರೆ, ಬರಿಸ್ತಾರೆ. ನಾವು ರಾತ್ರಿ ಎಲ್ಲ ಪೂರ್ತಿ ನಿದ್ರೆಲ್ಲ ಕೆಟ್ಟು ಬರೆಯುದು. ಮತ್ತೆ ನೋಡಿದ್ರೆ ಆ ಸಾಂಗೇ ಮಾಡ್ಲಿಕ್ಕಿಲ್ಲ. ಮತ್ತೆ ಅದ್ರ ಹಿಂದೆ ಹೋದ್ರೆ ನಮ್ಮ ಇದನ್ನೆಲ್ಲ ನೋಡ್ತಾರೆ, ನಾವು ಹೇಗೆ ಬಂದಿದ್ದೇವೆ, ನಾವು ಯಾವ ಕುಲದವರು, ಅದನ್ನೆಲ್ಲ ನೋಡಿ ಮತ್ತೆ ರಿಜೆಕ್ಟ್ ಮಾಡ್ತಾರೆ. ತುಂಬಾ ಜನ ಜಾತಿ ಎಲ್ಲ ನೋಡಿ ರಿಜೆಕ್ಟ್ ಮಾಡಿರುವಂತದ್ದು. ನಮಗೆ ಅದೆಲ್ಲ ಬೇಸರ ಆಗ್ತದೆ. ಅದೇ ಒಬ್ಬ ಕಲಾವಿದನಾಗಿ ಅವರು ಹೇಗೆ ಸ್ವೀಕರಿಸಬೇಕು ಹಾಗೆ ಮಾಡ್ತಿಲ್ಲ ಅವರಿಗೆ. ಎಷ್ಟು ಪ್ರಾಜೆಕ್ಟ್ಸ್ ಎಲ್ಲ ಹಾಗೆ ಆಗಿದೆ ಅಂತ ನೆನಪಿಲ್ಲ. ಮಾಡಿದವರೆಲ್ಲ ನೆನಪಿದ್ದಾರೆ. ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಹೇಳುದಿಲ್ಲ. ಇವಾಗ ನೀವು ಹೇಳಿದ್ರಿ ನಾನು ಕೂಲಿ ಕೆಲ್ಸಕ್ಕೆ ಹೋಗುದು ಅಂತ. ಕೂಲಿ ಕೆಲ್ಸಕ್ಕೆ ಹೋಗಿಕೊಂಡು ಇದನ್ನ ಕೂಡ ಮ್ಯಾನೇಜ್ ಮಾಡ್ತಿದ್ದೀರಾ. ಸೊ ಯಾವ ರೀತಿಯಾಗಿ ಇದು ಕಷ್ಟ ಅಂತ ಅನಿಸುದಿಲ್ವಾ? ಹೇಗೆ ಟೈಮ್ ಕೊಡ್ತೀರಾ? ಕಷ್ಟ ಅಂತಿಲ್ಲ, ಆದ್ರೆ ನಮಗೆ ಬಂದಾಗ ನಾವು ಒಪ್ಪಿಕೊಂಡಾಗ ಮತ್ತೆ ಮಾಡಿ ಕೊಡ್ಲೇಬೇಕು. ಅವರು ಸಹ ಒಂದು ಉದ್ದೇಶದಿಂದ ಇರ್ತಾರೆ, ನಮಗೋಸ್ಕರ ವೇಟ್ ಮಾಡ್ತಾರೆ. ನಮ್ಮ ಮೇಲೆ ಪ್ರೀತಿ ಇತ್ತು ಕೊಡುತ್ತಾರೆ ಕೆಲವರು. ಹಾಗಾಗಿ ಅವರು ಹೇಳಿದ ತಮ್ಮ ಸಮಯಕ್ಕೆ ನಾವು ಕೊಡ್ಲೇಬೇಕು. ಹೇಗೆ ಪ್ರಿಪರೇಷನ್ ಎಲ್ಲ ಮಾಡಿ? ರಾತ್ರಿ ಬರೆಯುವುದು, ಹಗಲು ಕೆಲಸ. ರಾತ್ರಿ ಒಂದು ಮೌನ ಇರ್ಬೇಕು. ಮೌನ ಸೈಲೆನ್ಸ್ ಇದ್ರೆ ಮಾತ್ರ ನಮಗೆ ಬರ್ಲಿಕ್ಕೆ ಆಗ್ತಿಲ್ಲ. 11 ಗಂಟೆ ನಂತರ ನಾನು ಬರೆಯುದು ಜಾಸ್ತಿ. ಒಂದು ಸಾಂಗ್ ಬರೀಲಿಕ್ಕೆ ಎಷ್ಟು ದಿನ ಟೈಮ್ ತಗೊಳ್ತೀರಾ? ಕೆಲವೊಂದು ಹಾಡು 1 ಗಂಟೆ ಒಳಗೆ ಸಾಕ್ತದೆ. 1 ಗಂಟೆ ಒಳಗೆ ಮಾಡ್ತೀರಾ? ಇಲ್ಲಾಂದ್ರೆ ಒಂದಿನ ಬೇಕು. ಬೇಕು. ಡಿಸ್ಟರ್ಬೆನ್ಸ್ ಎಲ್ಲ ಇದ್ರೆ, ಮನಸ್ಥಿತಿ ಎಲ್ಲ ಸರಿ ಇಲ್ಲದಿದ್ರೆ ಒಂದು ದಿನ ಬೇಕು. ಈಗ ನೀವು ಒಂದು ಸಾಂಗ್ ನಿಂದ, ಅಂದ್ರೆ ಪರ್ಟಿಕ್ಯುಲರ್ ಒಂದು ಸಾಂಗ್ ನಿಂದ ನೀವು ಗುರುತಿಸಿಕೊಂಡದ್ದು ಅಂತ ಇದೆಯಾ? ಈ ಸಾಂಗ್ ನಿಂದ ನನ್ನ ಹೆಸರು ಇನ್ನಷ್ಟು ಬೆಳೀತು ಅನ್ನುವಂಥದ್ದು. ಅಂದ್ರೆ ನಮ್ಮದೊಂದು ನಮ್ಮ ಕುಲ ದೈವಗಳದೊಂದು ದೇವಸ್ಥಾನ ಉಂಟು ಬೆಳ್ಳಾರಿ. ಆದಿನಾಗರಮ್ಮ ಮುಗೇರ್ಕಳ ದೇವಸ್ಥಾನ ಬೂಡುಬೆಳ್ಳಾರಿ ಅಂತ. ಅಲ್ಲಿದೊಂದು ನಾನು ಹಾಡು ಬರೆದಿದ್ದೆ. ಅದಕ್ಕೆ ನಮ್ಮ ಊರಿನವರೊಬ್ರು ವಾಯ್ಸ್ ಕೊಟ್ಟಿದ್ರು, ಸಿಂಗರ್ ಅಶ್ಮಿ ಅಂತ ಹೇಳಿ. ಆ ಸಾಂಗ್ ತುಂಬಾ ರೀಚ್ ಆಯ್ತು. ಅದರಿಂದ ನಿಮ್ಗೆ ಹೆಸರು ಕೂಡ ಬಂತು. ಮತ್ತೆ ಅಪರ್ಚುನಿಟಿ ಎಲ್ಲ ಜಾಸ್ತಿ ಅದರಿಂದ. ನೀವು ಒಂದೀಗ ಹಾಡನ್ನ ರಚನೆ ಮಾಡಿರ್ತೀರಾ, ಆ ಹಾಡಿಗೆ ಸಿಂಗರ್ಸ್ ಅನ್ನ ಯಾರು ಸೆಲೆಕ್ಟ್ ಮಾಡೋದು? ನೀವು ಸೆಲೆಕ್ಟ್ ಮಾಡ್ತೀರಾ ಅಥವಾ ಅವರೇ ಹಾಡು ಕೊಟ್ಟವರೇ ಸೆಲೆಕ್ಟ್ ಮಾಡ್ತಾರಾ, ಹೇಗೆ ಅಂತ? ಇಲ್ಲ, ಕೆಲವೊಂದ್ಸಲ ಅವರು ಫಸ್ಟಿಗೆ ಪ್ರೊಡ್ಯೂಸರ್ ಯಾರಿರ್ತಾರೆ ಅವರು ಸಿಂಗರ್ ಸೆಲೆಕ್ಟ್ ಮಾಡಿ ಮತ್ತೆ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಒಂದು ಕೆಲಸ ನಮಗೆ ಒಂದು ಹಾಡು ಆಗ್ಬೇಕು ಅಂತ ಹೇಳಿ ನಮಗೆ ಕೊಟ್ರೆ ಆಗ ನಮಗೆ ಗಾಯಕರನ್ನು ಸೆಲೆಕ್ಟ್ ಮಾಡುವಂತ ಇದಿರ್ತದೆ, ನಮ್ಮ ಹತ್ರ ಇರ್ತದೆ. ನಮಗೆ ಹೇಗೆ ಬೇಕು ಹಾಗೆ ಸೆಲೆಕ್ಟ್ ಮಾಡಿ. ನೀವು ಇಷ್ಟವರೆಗೆ ಸೆಲೆಕ್ಟ್ ಮಾಡಿದ್ದು ಅಂತ ಮಾಡಿದ್ದೀರಾ? ನಿಮ್ಗೆ ಈ ಒಂದು ಕ್ಷೇತ್ರದಲ್ಲಿ ಸಪೋರ್ಟಿವ್ ಆಗಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಂತ ಯಾರಾದ್ರೂ ಮುಂದೆ ಬಂದಿದ್ದು ಅಂತ ಇದೆಯಾ? ಫ್ಯಾಮಿಲಿಯಲ್ಲಿ ತುಂಬಾ ಸಪೋರ್ಟ್ ಇದೆ ಅಂತ ನಾನು ಹೇಳಿದ. ಅಂದ್ರೆ ತುಂಬಾ ಟೀಕೆ ಮಾಡಿದವರು ಇದ್ದದ್ದು. ಇದೆಲ್ಲ ನಿನಗೆ ಬೇಕಾ, ಎಲ್ಲ ಸರಿ ಹೋಗ್ತದೆ, ಸಕ್ಸಸ್ ಸಿಗ್ತದ ಅಂತ ಕ್ವಶನ್ ಮಾಡಿದವರು ಇದ್ದಾರೆ. ಈಗ ತೊಂದ್ರೆ ಇಲ್ಲ, ಟೀಕೆ ಎಲ್ಲ ಕಡಿಮೆ ಆಗಿದೆ. ಮತ್ತೆ ಸಪೋರ್ಟ್ ಇದ್ದಾರೆ, ನಮ್ಮ ಗೆಳೆಯರು ತುಂಬಾ ಜನ ಇದ್ದಾರೆ. ಪ್ರಮುಖವಾಗಿ ನಾನು ಸ್ಟಾರ್ಟಿಂಗ್ ಇಂದ ಈಗ ತನಕ ಸೇರುದು ಹರೀಶ್ ಇರ್ಕಿದ್ದು, ಗಣೇಶ್ ಕಿಯೂರು, ವೆಂಕಟೇಶ್ ಕಿಯೂರು ಅಂತ ಒಂದು 3 ಜನ ನನಗೆ ಪಿಲ್ಲರ್ ಇದ್ದಾಗೆ. ಎಂತ ವರ್ಕ್ ಮಾಡಿದ್ರೆ ಸಹ ಅವ್ರ ಹತ್ರ ಹೇಳಿ ಅವರ ಸಪೋರ್ಟ್ ತಗೊಂಡೇ ಮಾಡಿ. ನೀವು ಸಾಂಗ್ಸ್ ಅನ್ನ ಹೇಗೆ ರಚನೆ ಮಾಡ್ತೀರಾ ಅಂತ? ಡಬ್ಬಿಂಗ್ ಮಾಡ್ತೀರಾ ಅಥವಾ ನಿಮ್ಮ ಸ್ವಂತ ಆಲೋಚನೆಯಲ್ಲಿ ಬರೆಯುವಂತದ್ದ, ಹೇಗೆ ಅಂತ? ನಾವು ಬರೆಯುವುದು ನಮ್ಮ ಸ್ವಂತ ಆಲೋಚನೆ. ಸಂಗೀತ ಡಬ್ಬಿಂಗ್ ಅಲ್ಲಿ ತಗೊಳ್ತೇವೆ, ಬೇರೆ ಮ್ಯೂಸಿಕ್ ಇದೆಲ್ಲ ತುಂಬಾ ತಗೊಂಡಿದ್ದೇವೆ. ಸಂಗೀತ ಮಾತ್ರ ಡಬ್ಬಿಂಗ್? ಅದನ್ನು ತುಂಬಾ ತಗೊಂಡಿದ್ದೇವೆ. ತುಂಬಾ ಜನಪ್ರಿಯತೆ ಸಿಕ್ಕಿದ್ದು ಕೂಡ ಡಬ್ಬಿಂಗ್ ಮಾಡಿ. ಈಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ. ಸ್ವಂತನೇ ಸಂಗೀತ ಮಾಡಿ ಸಾಹಿತ್ಯ ಬರೆದುಕೊಂಡಿದ್ದೇವೆ. ಇವಾಗ ಎರಡು ಕೂಡ ಸ್ವಂತನೇ. ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಗೆ ಆದಾಯ ತಂದು ಕೊಡುವಂತದ್ದು ಅಂತ ಏನಾದ್ರು ಉಂಟಾ? ಹಾಗೆ ಅನಿಸುದಿಲ್ಲ, ಕೊಡ್ತಾರೆ ನೋಡಿ, ನಮ್ಮನ್ನು ಬರವಣಿಗೆ ಎಲ್ಲ ನೋಡಿ ಕೊಡ್ತಾರೆ. ಅದಂತ ನನ್ನ ಕೂಲಿ ಕೆಲಸನೇ ನಂಬಿರುದು. ಅದನ್ನೇ ನಂಬಿಕೊಂಡಿರಲಿಲ್ಲ. ಸಾಹಿತ್ಯ ಹವ್ಯಾಸ ಮಾತ್ರ. ಮಾತ್ರ. ಮತ್ತೆ ನಮಗೆ ಆದಾಯದ ಮೂಲ ನನ್ನ ಕೂಲಿ ಕೆಲಸ ಮಾತ್ರ.
ಇವಾಗ ಒಂದು ಸಾಂಗ್ಗೆ ಹೇಗೆ ಪೇಮೆಂಟ್ ತಗೊಳ್ತೀರಾ ಅಂತ, ಇವಾಗ ಎಲ್ರಿಗೂ ಒಂದೇ ತರ ಪೇಮೆಂಟ್ ತಗೊಳ್ದಾ ಅಥವಾ ಒಬ್ಬೊಬ್ರಿಗೆ ಒಂದೊಂದು ರೀತಿ ಪೇಮೆಂಟ್ ಹಾಕ್ತೀರಾ ಹೇಗೆ ಅಂತ? ಸಾಂಗಿಗೆ ಅಂತ ಅಲ್ಲ, ನಮಗೆ ಸಾಹಿತ್ಯಕ್ಕೆ ಅಂತ ಹ್ಮ್. ಕೊಡ್ತಾರೆ. ಹ್ಮ್. ಸಾಂಗಿಗೆ ಅಂದ್ರೆ ಅದು ಖರ್ಚು ಎಲ್ಲ ಮಾತಾಡಿ ಮತ್ತೆ ನಿರ್ಧಾರ ಆಗುದು. ನಮಗೆ ಎಂತ ಇದ್ರು ಸಾಹಿತ್ಯದ ಮೊದಲು ಕೊಡ್ತಾರೆ. ನಾವು ಕೇಳಿದಷ್ಟಲ್ಲದ್ರೆ ಅವರು ಪ್ರೀತಿಯಿಂದ ಜಾಸ್ತಿ ಕೊಟ್ಟದಿದೆ, ಕೆಲವರು ಕಡಿಮೆ ಕೊಟ್ಟದಿದೆ. ಯಾರ ಹತ್ರ ಸಹ ಒತ್ತಡದಿಂದ ತೆಗೊಳ್ಳುವ ಅಭ್ಯಾಸ ನನಗಿಲ್ಲ. ಮತ್ತೆ ನಮ್ಮ ಹತ್ರ ಹಾಡೆಲ್ಲ ಬರಿಸಿ, ಲಿರಿಕ್ಸ್ ಎಲ್ಲ ಸಾಹಿತ್ಯ ಎಲ್ಲ ಬರಿಸಿ ಕೊಡದವ್ರು ಸಹ ಇದ್ದಾರೆ. ದುಡ್ಡೇ ಕೊಡ್ಲಿಲ್ಲ. ದುಡ್ಡೇ ಕೊಡ್ಬೇಕು ಅಂತಲ್ಲ, ನಮ್ಮ ಹತ್ರ ಒಂದು ಸಂಪರ್ಕದಲ್ಲಿ ಆದ್ರೂ ಇರ್ಬೇಕು ಅವರು. ಹೌದು. ದುಡ್ಡೇ ಮುಖ್ಯ ಅಲ್ಲ, ವಿಶ್ವಾಸ ಇಲ್ಲ ನಮ್ಮ ಮೇಲೆ, ಹಾಗಿದ್ದವ್ರು ಸಹ ಇದ್ದಾರೆ. ಒಂದು ಹಾಡಿಗೆ ಮಿನಿಮಮ್ ಅಂದ್ರೆ ಎಷ್ಟು ತಗೊಳ್ತೀರಾ ನೀವು? ನಮ್ಮ ಮೊದ್ಲೆಲ್ಲ 500 ರೂಪಾಯಿ ಇತ್ತು, ಈಗ 1,000 ತಗೊಳ್ತೇವೆ ಒಂದು ಒಂದು ಸಾಹಿತ್ಯಕ್ಕೆ. ಒಂದು ಸಾಹಿತ್ಯಕ್ಕೆ. ಅದಾದ್ಮೇಲೆ ಎಲ್ಲ ಹಾಡೆಲ್ಲ ಪಬ್ಲಿಷ್ ಆದ್ಮೇಲೆ ಎಕ್ಸ್ಟ್ರಾ ಏನಾದ್ರು ಕೊಡ್ತಾರಾ ಅಂತ? ಕೊಡ್ತಾರೆ, ಪ್ರೀತಿಯಿಂದ ಕೊಟ್ಟವರಿದ್ದಾರೆ ತುಂಬಾ ಜನ ಇದ್ದಾರೆ. ಈಗ ನಿಮ್ದು ಅಂತ ಏನಾದ್ರು ಒಂದು ಟೀಮ್ ಅಂತ ಇರುತ್ತೆ ಕೆಲವೊಂದು ಟೈಮ್ ಅಲ್ಲಿ, ಆತರ ನಿಮ್ದು ಇದೆಯಾ? ಟೀಮ್ ಅಂತ ಇದೆ, ನಾವು ಎಲ್ಲ ಕೆಲಸ ಸಹ ನಮಗೆ ಅಂತ ಕೆಲಸ ಬಂದ್ರೆ ಟೀಮ್ ಆಗೇ ಮಾಡ್ತೇವೆ. ಎಷ್ಟು ಜನ ಇದ್ದೀರಾ? ಒಂದು 15 ರಿಂದ 20 ಜನ ಇದ್ದೇವೆ. ಎಲ್ಲ ಕಡ್ಡಾಯವಾಗಿ ಇರ್ತಾರೆ ಎಲ್ಲರೂ ಸಹ. ಓಕೆ, ಅದ್ರಲ್ಲಿ ಎಲ್ಲರೂ ಇದ್ದಾರೆ, ಸಾಹಿತ್ಯ ಬಿಟ್ಟು ಸಾಹಿತ್ಯದವರು ಸಹ ಇದ್ದಾರೆ, ಸಂಗೀತ ಮಾಡೋರು ಸಹ ಇದ್ದಾರೆ, ಗಾಯಕರು ಸಹ ಇದ್ದಾರೆ, ಗಾಯಕಿಯವರು ಸಹ ಇದ್ದಾರೆ. ಓಕೆ, ಯಾರ್ಯಾರೆಲ್ಲ ನಿಮ್ಮ ಟೀಮ್ ಅಲ್ಲಿ ಇದ್ದಾರೆ ಅಂತ ಮೆನ್ಷನ್ ಮಾಡ್ಬೋದಾ? ಮಾಡ್ತೇವೆ. ಓಕೆ, ತುಂಬಾ ಜನ ಇದ್ದಾರೆ. ಮತ್ತೆ ನಾವು ಅವ್ರದ್ದು ಹೇಳಿದ್ದೇವೆ, ಇವ್ರದ್ದು ಹೇಳಿದೆ, ಅವರಿಗೆ ಸಹ ಬೇಸರ ಆಗ್ಬೋದು. ಎಲ್ರದ್ದು ಹೇಳಿದ್ದೇನೆ ಅಂತ ತಿಳ್ಕೊಂಡ್ರೆ ಆಯ್ತು ಅವರಷ್ಟೇ. ವಿನಯ್ ಕುಂಬ್ರ ಅಂತ ಇದ್ದಾರೆ, ಜಾಸ್ತಿ ವರ್ಕ್ ಮಾಡಿದ ಅವರೊಟ್ಟಿಗೆ. ಮತ್ತೆ ವಿಲಾಸ್ ಅಂತ ಒಬ್ರು ಗಾಯಕರಿದ್ದಾರೆ, ಮತ್ತೆ ಜ್ಯೋತಿ ಕುಂಬ್ರ ಅಂತ, ಮತ್ತೆ ಚರಿತಾ ಅಂತ ಒಬ್ರು ಇದ್ದಾರೆ, ಚೇತನ್ ಪುತ್ತೂರು, ಮತ್ತೆ ಸಂದೀಪ್ ಶಿರು ಅಂತ, ಸುರೇಶ್ ಮರು ಅಂತ ಇದ್ದಾರೆ. ಮತ್ತೆ ನಿಮ್ಮ ಕಾಲೇಜಿನಲ್ಲಿ ಕಲ್ತವರೊಬ್ರು ಗಾಯಕರಿಂದ ಇದ್ದಾರೆ, ಗುಣೇಶ್ವರಿ, ತುಂಬ ಸಾಂಗ್ಸ್ ಕೊಟ್ಟಿದ್ದಾರೆ ಅವರಿಗೆ. ನಾವು ಸಹ ಕೊಡ್ತೇವೆ, ಅವರು ಸಹ ಕೊಡ್ತಾರೆ. ಇವಾಗ ತೆರೆಮರೆಯಲ್ಲಿರುವಂತಹ ಹೊಸ ಹೊಸ ಪ್ರತಿಭೆಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಅಂತ? ಅಂದ್ರೆ ಅವ್ರು ನಮ್ಮೊಟ್ಟಿಗೆ ಬಂದ್ರೆ ನಾವು ಸೇರ್ತೇವೆ ಅವರಿಗೆ ಆಸಕ್ತಿ ಬೇಕು ಮೊದಲನೇದಾಗಿ. ಮತ್ತೆ ಆಸಕ್ತಿ ಇದ್ರೆ ನಮ್ಮ ಪ್ರೋತ್ಸಾಹ ಇದೆ, ಆಸಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ. ಒಂದು ಹಾಡಾಡಿ ಒಂದು ಸಾಹಿತ್ಯ ಬರೆದು ಇದಕ್ಕೆ ಜನಪ್ರಿಯತೆ ಸಿಗ್ಲಿಲ್ಲ ಅಂತ ಹೇಳಿ ಸುಮ್ಮನೆ ಉತ್ತರ ಆಗುದಿಲ್ಲ. ನಮಗೆ ಸಹ ಮೊದಲು ಜನಪ್ರಿಯತೆ ಇಲ್ಲ ಇತ್ತು, ಯಾರು ನಮ್ಮ ಸಾಹಿತ್ಯವನ್ನು ಮೆಚ್ಚಿದಂತವ್ರು ಇಲ್ಲ. ಕಾದು ಕಾದು ಈಗ ಒಂದು ಯಶಸ್ಸಿನ ಹಾದಿಯಲ್ಲಿದೆ. ಈಗ ಹೊಸ ಯಾರಾದ್ರೂ ಬಂದ್ರೆ, ಹೊಸೊಬ್ರು ಬಂದ್ರೆ, ಸೊ ಅವರಿಗೆ ನಿಮ್ಮ ಟೀಮ್ ಅಲ್ಲಿ ಆಫರ್ ಕೊಟ್ಟಿದ್ದೇವೆ, ತುಂಬಾ ಜನರಿಗೆ ಕೊಟ್ಟಿದ್ದೇವೆ. ತುಂಬಾ ಜನ ಮುಂದೆ ಬಂದವರಿದ್ದಾರೆ, ಬರ್ತಾರೆ. ಈಗ ನಮ್ಮ ಮೂಲಕ ಎಲ್ಲಾದ್ರೂ ಬಂದ್ರೆ ಕೊಡ್ತೇವೆ, ಖಂಡಿತ ಕೊಡ್ತೇವೆ. ನಮ್ಮ ವೀಕ್ಷಕರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಾದ್ರೆ ಯಾವ ಮೂಲಕವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ? ಜಾಲತಾಣದಲ್ಲಿ ಮಾಡಬಹುದು, ಇನ್ಸ್ಟಾಗ್ರಾಮ್, ವಾಟ್ಸಪ್. ಓಕೆ, ಹೇಗಿದೆ ನಿಮ್ಮ ಐಡಿ ಅವರಿಗೆ ತಿಳಿಸ್ಕೊಡಿ. 7776 ಅಂತ ಇದೆ, ನವೀನ್ಯಂ 7776 ಅಂತ. ಇವಾಗ ಹೇಗಿದೆ ನಿಮ್ಮ ಪಯಣ ಅಂತ ಈ ಕ್ಷೇತ್ರದಲ್ಲಿ? ತುಂಬಾ ಕಡಿಮೆ ಈಗ ಕಡಿಮೆ ತುಂಬಾ ಕಡಿಮೆ ಬರ್ತದೆ, ಅಪರೂಪ ಆಗಿದೆ. ಇಲ್ಲದೆ ಮೊದಲೆಲ್ಲ ತಿಂಗಳಿಗೆ ಒಂದು 3-4 ಹಾಡೆಲ್ಲ ಬರೀತಿದ್ದೆ. ಇವಾಗ ಹೇಗೆ ಬರ್ತಿದೆ? ಈಗ 2 ತಿಂಗಳಿಗೆ ಒಂದು ಬರೋದು ಕಷ್ಟ ಹಾಗಾಗಿದೆ. ಎಷ್ಟು ಹೊತ್ತು ನಮ್ಮ ಒಂದು ಸಂದರ್ಶನದಲ್ಲಿ ನೀವು ಒಬ್ಬರಾಗಿದ್ರಿ, ಹೇಗೆ ಅನಿಸ್ತು ಅಂತ? ಖುಷಿ ಆಯ್ತು. ನಾನು ತುಂಬಾ ಜನ ಕೇಳಿದ್ರು ಇಂಟರ್ವ್ಯೂ ಮಾಡ್ಬೇಕು ಅಂತ, ಕೊಡ್ಲಿಲ್ಲ. ಹೌದು, ಫಸ್ಟ್ ನನ್ನ ಆತ್ಮೀಯರಿದ್ದ ಕಾರಣ ನಿಮಗೊಂದು ಕೊಟ್ಟದ್ದಾಗಿ. ಓಕೆ, ನಿಮಗೂ ಥ್ಯಾಂಕ್ ಯು ಸೋ ಮಚ್, ಒಂದು ನಮಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲ, ನನ್ನಿಂದ ಅಲ್ಲ, ನಿಮ್ಮಿಂದ ಆಪರ್ಚುನಿಟಿ ನನಗೆ ಅಷ್ಟೇ. ಮತ್ತೆ ಬೇರೆ ಎಂತಂದ್ರೆ ಇವರಿಗೆ ಹೊಸ ಚಾನಲ್ ಮಾಡ್ತಿದ್ದಾರೆ, ಈಗ ನೋಡುಗರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನಮ್ಮವರಂತ ಅನ್ಕೊಂಡು ಸಪೋರ್ಟ್ ಮಾಡಬೇಕು ನಮಗೆ ಎಲ್ರಿಗೆ. ಇಷ್ಟು ಹೊತ್ತು ಸಾಹಿತ್ಯ ಹಾಗೂ ತಮ್ಮ ಬಗ್ಗೆ ತಿಳಿಸಿಕೊಟ್ಟಂತಹ ನವೀನ್ ಎಂ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.